ಈಗ ಕಲಬುರಗಿ ಜಿಲ್ಲೆ ಕಡೆ ನೋಡೋಣ. ಕಲಬುರಗಿಯಲ್ಲಿ ಏನಾಗಿದೆ ಗೊತ್ತಾ? ಅಳಿಯ ಮನೆ ತೊಳಿಯನ ಕಹಾನಿ ಏನಾಯ್ತು ಗೊತ್ತಾ? ಅಲ್ಲಿ ಹೇಳ್ತೀನಿ ನೋಡಿ. ಇದೊಂದು ಅಳಿಯ ಮನೆ ತೊಳಿಯನ ಕತೆ. ಈ ಅಳಿಯ ಅತ್ತೆ ಮನೆಯಲ್ಲಿ 11 ಲಕ್ಷವನ್ನ ಎಗರಿಸಿ ಕಳ್ಳತನ ಆಗಿದೆ ಅಂತ ಕತೆ ಕಟ್ಬಿಡ್ತಾನೆ. ಕಾಳಗಿಯಲ್ಲಿ ನಡೆದಂತಹ ಕಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಈಗ ಅತ್ತೆ ಸಿದ್ದಮ್ಮ ಇವರು ಜಮೀನು ಖರೀದಿ ಮಾಡೋದಕ್ಕೆ ಅಂತ 11 ಲಕ್ಷವನ್ನ ಮನೆಗೆ ತಂದಿಟ್ಟಿದ್ರು. ಆದರೆ 11 ಲಕ್ಷ ರೂಪಾಯಿ ಮಂಗಮಯ ಆಗ್ಬಿಡುತ್ತೆ. ಎಲ್ಲೋಯ್ತು ಗೊತ್ತಾಗೋದಿಲ್ಲ. ಆಮೇಲೆ ಲಾಸ್ಟ್ ಗೊತ್ತಾಗುತ್ತೆ ಕುಟುಂಬ ಸಮೇತ ಸೋದರಳಿಗೆ ವಾಸ ಇರ್ತಾನೆ, ಅವನೇ ಎತ್ಕೊಂಡು ಹೋಗಿರೋದು ಅಂತ. ಆಕ್ಚುಲ್ ಆಗಿ ಆಗಿದ್ದೇನು ಗೊತ್ತಾ? ಮಾರ್ಚ್ 28ನೇ ತಾರೀಕು ಟ್ರಂಕ್ನಲ್ಲಿ ಇಟ್ಟಿರ್ತಾರೆ ಹಣ 11 ಲಕ್ಷ. ಮಾಯ ಆದಾಗ ಪಕ್ಕದ ಮನೆಯವರೇ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ ಆ ಅಳಿಯ ಬಿಂಬಿಸ್ಬಿಡ್ತಾನೆ. ಆಗ ಕಾಳಜಿಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಅತ್ತೆ ಸಿದ್ದಮ್ಮ. ಹಣ ಕಳುವಾದ ದಿನ ಮಧ್ಯಾಹ್ನ ಮನೆಗೆ ಬಂದಿರ್ತಾನೆ ಮೀನಪ್ಪ. ಪೊಲೀಸರು ವಿಚಾರಣೆ ಮಾಡಿದಾಗ ಸತ್ಯವನ್ನು ಬಾಯ್ಬಿಡ್ತಾನೆ. ಪೊಲೀಸರ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ 11 ಲಕ್ಷ ರೂಪಾಯಿ, ಬರೋಬ್ಬರಿ 11 ಲಕ್ಷ ರೂಪಾಯಿ ಪಾಪ ಜಮೀನು ಖರೀದಿ ಮಾಡೋದಕ್ಕೆ ಅಂತ ತಂದಿಟ್ಟಿರ್ತಾರೆ ಸಿದ್ದಮ್ಮ. ಅದನ್ನು ಮೀನಪ್ಪ ಕದ್ಬಿಟ್ಟು ಪಕ್ಕದ ಮನೆಯವರೇ ಕಳ್ತನ ಮಾಡಿರೋದು ಅಂತ ಬಿಂಬಿಸ್ತಾನೆ. ಈಗ ಅದೆಲ್ಲವೂ ಕೂಡ ರಿಕವರಿ ಆಗಿದೆ. ಪೊಲೀಸರ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಮೀನಪ್ಪ ಎಲ್ಲವನ್ನು ಬಾಯ್ಬಿಟ್ಟಿದ್ದಾನೆ. 11 ಲಕ್ಷದ ಪೈಕಿ ಈಗ 9,30,30,000 ರೂಪಾಯಿ ರಿಕವರಿ ಮಾಡ್ಕೊಂಡಿದ್ದಾರೆ ಪೊಲೀಸರಲ್ಲಿ. ನೋಡಿ ಕಾಣಿಸ್ತಾ ಇದೆ 500 ರೂಪಾಯಿ ಗರಿ ನೋಟು. ಜೊತೆಗೆ ಇವನಿಗೆ ಸಾಥ್ ಕೊಟ್ಟವನು ಆತನ ಸಹೋದರ ಅನಿಲು. ಅವನು ಪರಾರಿಯಲ್ಲಿದ್ದಾನೆ. ಅವನಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂತಹ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ, ಅವರು ವಾಸ ಕಾಲ್ಗಿ, ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿ ಅವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ. ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ ಅವರು ಕಬ್ಬಿಣದ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್, ಯಾವ ಥರ ಕತೆ ಕಟ್ಟಕ್ಕೆ ಹೋದ ಅಂತ ಈತ ಮೀನಪ್ಪ? ಶರತ್, ನಿಜಕ್ಕೂ ಕೂಡ ಉಂಡ ಮನೆಗೆ ದ್ರೋಹ ಬಗೆದು ಅಂದ್ರೆ ಈ ಒಂದು ಸ್ಟೋರಿನೇ ಸ್ಪಷ್ಟ ನಿರ್ದೇಶನ ಅಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣದಲ್ಲಿ ಕಳೆದ ವಾರವಷ್ಟೇ ಒಂದು ಮನೆಗಳ್ಳತನ ಆಗಿತ್ತು. ಸೋದರತೆ ಮನೆಯನ್ನ ಅಳಿಯನೇ ಕಳ್ಳತನ ಮಾಡಿದ್ದು. ಕಳ್ಳತನ ಮಾಡಿದ ಬಳಿಕ ಆತ ಅಕ್ಕಪಕ್ಕದವರು ಯಾರಾದರೂ ಕಳ್ಳತನ ಮಾಡಿರ್ಬೇಕಂತ ಒಂದು ಸೋದರತೆ ಸಿದ್ದಮ್ಮಳ ಏನೊಂದು ತಲೆ ಕೂಡ ತುಂಬಿದನು. ಈ ವೇಳೆ ಏನೊಂದು ಮನೆ ಮಾಲೀಕರಾದ ಸಿದ್ದಮ್ಮ ಕಲಬುರಗಿ ಜಿಲ್ಲೆ ಕಾಳಗಿ ಠಾಣೆ ಪೊಲೀಸರಿಗೆ ದೂರ ನೀಡ್ತಾಳೆ. ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಎಂಬ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ ಸೋದರ ಅಳಿಯಾದಂತಹ ಏನೊಂದು ಮೀನಪ್ಪ ಎಂಬಾತನನ್ನ ಕಳೆದ ಹಲವು ವರ್ಷಗಳಿಂದ ತಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದರು. ಈ ವೇಳೆ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆತನೇ ಏನೊಂದು ಸೋದರತೆಯ ಮನೆಯಲ್ಲಿ ಇಟ್ಟಿದ್ದ 11 ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡಿರುವ ಬಗ್ಗೆ ಪೊಲೀಸರು ಒಂದು ಮಾಹಿತಿ ಕಲೆ ಹಾಕ್ತಾರೆ. ಈ ವೇಳೆ ಆತನನ್ನ ಬಂಧಿಸಿ ಹಣ ಎಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಶೋಧ ಕಾರ್ಯ ನಡೆಸುತ್ತಾರೆ. ಈ ವೇಳೆ ಕದ್ದ 11 ಲಕ್ಷ ರೂಪಾಯಿ ಹಣದಲ್ಲಿ 1,70,000 ರೂಪಾಯಿ ಹಣವನ್ನ ತನ್ನ ಸೋದರ ಅನಿಲ್ ಎಂಬಾತನಿಗೆ ಕೊಡ್ತಾನೆ. ಉಳಿದ ಹಣವನ್ನ ಬೇರೆ ಊರಲ್ಲಿ ಒಂದು ಬೇರೆ ಮನೆಯಲ್ಲಿ ಇಟ್ಟಿರ್ತಾನೆ. ಈ ವೇಳೆ ಆ ಹಣವನ್ನು ಕೂಡ ಕಾಳಗಿ ಠಾಣೆ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಜಪ್ತಿ ಮಾಡಿಕೊಂಡು ವಾರಸುದಾರಿಗೆ ಹಣವನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.